ರಾಜೇಂದ್ರ ಅಂತೇಳಿ ನಿಮ್ಮ ಪಕ್ಕದ ಗ್ರಾಮದಲ್ಲಿ ನಾನು ಒಬ್ಬ ಗ್ರಾಮ ಸಮಿತಿ ಸದಸ್ಯ, ಅಂದರೆ ನಿಮ್ಮ ರೀತಿಯೇ ಗ್ರಾಮ ಸಮಿತಿ ಸದಸ್ಯನಾಗಿ ಇವಾಗ ರಾಜ್ಯ ಕಾರ್ಯಕಾರಿಣಿ ಸದಸ್ಯನಾಗಿ ನಾನು ಗುರುಸ್ಕೊಂಡಿದ್ದೀನಿ. ರಾಜ್ಯ ಅಂದರೆ ಇಡೀ ಕರ್ನಾಟಕ ರಾಜ್ಯ ಓಡಾಡ್ತಾ ಇರ್ತೇನೆ. ಮೊದಲು ನಿಕಟಪೂರ್ವ ಅಧ್ಯಕ್ಷ ಈ ಪ್ರಾಂತ ಅಂದರೆ 17 ಜಿಲ್ಲೆಗೆ ಅಧ್ಯಕ್ಷ ಆಗಿದ್ದೆ. ಇವಾಗ 30 ಜಿಲ್ಲೆನಲ್ಲಿ ಓಡಾಡ್ತಾ ಇದ್ದೀನಿ. ಸ್ವಲ್ಪ ಜವಾಬ್ದಾರಿ ಹೆಚ್ಚಿಗೆ. ಒಂದು ವಿಚಾರ, ನಾವು ಸಂಘ ಮಾಡ್ತೇವೆ ಊರಲ್ಲಿ. ಸಂಘ ಯಾಕೆ ಬೇಕು, ಸಂಘದ ವಿಚಾರ ಏನು, ಈ ಸಂಘ ನಮ್ಗೆ ಅವಶ್ಯಕತೆ ಇದೆಯಾ ಅನ್ನೋ ಬಗ್ಗೆ ಒಂದಷ್ಟು ವಿಚಾರ ಮಾಡ್ಬೇಕು, ತಿಳ್ಕೊಬೇಕು. ನಾವು ಟವಲ್ ಹಾಕೊಂಡು ಹೋಗ್ತೀವಿ, ಎಲ್ಲೋ ಹೋಗ್ತೀವಿ, ಯಾವುದೋ ಅಧಿಕಾರಿಗಳ ಹತ್ರ ಹೋಗ್ತೀವಿ, ಪ್ರಸಾದ್ ಅವ್ರು ಹೇಳ್ದಂಗೆ ಕೆಲಸ ಆಗ್ಬಿಡುತ್ತೆ. ಅವ್ರಿಗೆ ಗೊತ್ತು ನಮ್ಮ ಸಂಘ ಏನು ಅಂತ, ನಮಗೆ ಗೊತ್ತಿಲ್ಲ. ನಾಳೆ ನಿಮ್ಮನ್ನೆಲ್ಲ ಕೇಳ್ತಾರೆ. ಈ ಒಂದು ಸ್ಟ್ರೈಕ್ ಆಯಿತು ಕರ್ನಾಟಕದಲ್ಲಿ, ದೊಡ್ಡ ಸ್ಟ್ರೈಕ್ ಆಯಿತು. KSRTC ಬಸ್ಸು ಡ್ರೈವರ್ಗಳದ್ದು ಮತ್ತು ಸಿಬ್ಬಂದಿಗಳದ್ದು ಸ್ಟ್ರೈಕ್ ಆಯಿತು. ಅಲ್ಲಿ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಎಲ್ಲ ಜನನು ಕರೆಸಿದ್ರು. ಅಂದರೆ ರಾಜಕೀಯ ಪ್ರೇರಿತವಾಗಿ ಇತರೆ ಎಲ್ಲ ಜನ ಬಂದಿದ್ರು. ಅವರಲ್ಲಿ ಕೇಳಿದ್ರು ಯಾವ ಸಂಘ ನಿಮ್ಮದು ಅಂತೇಳಿ. ಆ ಜನಗಳಿಗೆ ಯಾವ ಸಂಘ ಅಂತಾನೆ ಗೊತ್ತಿಲ್ಲ. ಆ ರೀತಿ ಆಭಾಸ ಆಗಬಾರ್ದು. ನಾವು ಸಂಘಟನೆ ಅಂದ್ರೆ ಒಂದು ಶಕ್ತಿ, ಆ ಶಕ್ತಿ ಏನು ಅಂತ ತಿಳ್ಕೊಬೇಕಲ್ವ ನಾವು. ಅದಕ್ಕೋಸ್ಕರ ಈ ಭಾರತೀಯ ಕಿಸಾನ್ ಸಂಘ ನಮ್ಮ ತಾಲೂಕು ಅಧ್ಯಕ್ಷ ಹೇಳ್ದಂಗೆ ರಾಜಸ್ಥಾನದಲ್ಲಿ ಶುರು ಆದಂಥದ್ದು. ಸಂಘದಲ್ಲಿ 4 ವಿಷಯ ಇರುತ್ತೆ. ಆ 4 ವಿಷಯಗಳಲ್ಲಿ ಒಂದೊಂದು ವಿಷಯದಲ್ಲೂ 4 ಬಿಂದುಗಳು ಇರ್ತವೆ. ಒಟ್ಟು 16 ಬಿಂದು ಇರ್ತವೆ. ಆ 16 ಬಿಂದುಗಳನ್ನ ನಾವು ತಿಳ್ಕೊಬೇಕು. 16 ಬಿಂದುಗಳನ್ನು ತಿಳ್ಕೊಬೇಕಾದ್ರೆ ನಾವು ತಾಲೂಕು ಮಟ್ಟದಲ್ಲಿ ಒಂದು ಅಭ್ಯಾಸ ವರ್ಗ ಮಾಡ್ತೇವೆ. ಆ ಅಭ್ಯಾಸ ವರ್ಗ ಯಾರಿಗಿರುತ್ತೆ ಅಂದ್ರೆ ತಾಲೂಕು ಅಧ್ಯಕ್ಷ, ಗ್ರಾಮ ಸಮಿತಿ ಅಧ್ಯಕ್ಷರು ಜೊತೆಗೆ 7 ಜನ ಮತ್ತೆ 6 ಜನ ಸದಸ್ಯರು ಇರ್ತಾರಲ್ಲ, ಅವ್ರು ಒಟ್ಟು 7 ಜನಕ್ಕೆ ಒಂದು ಅಭ್ಯಾಸ ವರ್ಗ ಇರುತ್ತೆ ತಾಲೂಕು ಮಟ್ಟದಲ್ಲಿ. ಇವಾಗ ನೆಕ್ಸ್ಟ್ ಮಾಡ್ತಾರೆ, ಅದು ಅನೂರಲ್ಲಿ ಒಂದು ಅಭ್ಯಾಸ ವರ್ಗ ಮಾಡ್ತಾರೆ. ಅಭ್ಯಾಸ ವರ್ಗಕ್ಕೆ ಇಡೀ ನಿಮ್ಮ ಗ್ರಾಮ ಸಮಿತಿ 7 ಜನ ಸದಸ್ಯರು ಬರಬೇಕು. ಆ ದೃಷ್ಟಿನಲ್ಲಿ ಇವತ್ತೊಂದು ಕಿರು ಪರಿಚಯ ಆಗುತ್ತೆ ಸಂಘದ್ದು. ಭಾರತೀಯ ಕಿಸಾನ್ ಸಂಘ ಅಂದ್ರೆ ಇದು ರಾಷ್ಟ್ರೀಯ ಮಟ್ಟದ ಸಂಘಟನೆ. ಇಡೀ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇರ್ತಕ್ಕಂಥ ಒಂದು ಸಂಘಟನೆ. ಯಾಕೆ ಬೇಕು ಸಂಘಟನೆ? ತುಂಬಾ ಹಿರಿಯರು ದಾರ್ಶನಿಕರು ಮಾಡಿದಂಥ ಇದು ಸಂಘಟನೆ. ತೇಂಗ್ಡೇಜಿ ಅಂತೇಳಿ, ಅವರು ಮೂಲತಃ ರಾಜಸ್ಥಾನದವರು. ಅವರು ಈ ರೈತರ ಪರವಾಗಿ ಯಾವುದೇ ರೀತಿ ಸಂಘಟನೆ ಇಲ್ಲ, ರೈತರನ್ನ ಒಗ್ಗೂಡಿಸ್ಬೇಕು, ಇದು ಅಸಂಘಟಿತ ವರ್ಗ, ನಾವೆಲ್ಲೂ ಕೂರಲ್ಲ, ನಮ್ಮ ಕಾಲ ನಾವೇ ಹೇಳ್ಕೊಂತ ಇರ್ತೀವಿ ಅಲ್ವಾ. ಈ ರೀತಿ ಒಂದು ಅಸಂಘಟಿತ ವರ್ಗವನ್ನ ಸಂಘಟಿತರಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಭಾರತೀಯ ಕಿಸಾನ್ ಸಂಘವನ್ನ ಮಾಡ್ತಾರೆ 1979ರಲ್ಲಿ. 4 ಮಾರ್ಚ್ ಅಂದ್ರೆ ಮಾರ್ಚ್ 4ನೇ ತಾರೀಕು ಮಾಡ್ತಾರೆ. ಆ ದಿವಸವನ್ನ ನಾವು ಹಬ್ಬವಾಗಿ ಮಾಡ್ತೇವೆ. 4ನೇ ತಾರೀಕು 4 ಮಾರ್ಚ್ ಅನ್ನ ನಮ್ಮ ಕಿಸಾನ್ ಸಂಘದ ಸ್ಥಾಪನಾ ದಿನವಾಗಿ ಮಾಡ್ತೀವಿ. ಅವತ್ತು ನಾವೆಲ್ಲ ಏನ್ ಮಾಡ್ಬೇಕು, ಇದೇ ರೀತಿ ಸೇರ್ಬೇಕು. ಒಂದು ಮರದ ಕೆಳಗಡೆನೋ ಎಲ್ಲೋ ಒಂದು ಮನೆಯಲ್ಲೋ ಎಲ್ಲೋ ಯಾವುದೋ ಒಂದು ದಿಕ್ಕಲ್ಲಿ ಸೇರಿ ಕಿಸಾನ್ ಸಂಘದ ಬಗ್ಗೆ ವಿಚಾರ ಮಾಡಬೇಕು, ಒಂದು ಬಿಂದು. ಮತ್ತೆ ಎರಡನೇದು, ನಮ್ಮ ಆರಾಧ್ಯ ದೈವ ಯಾವುದು? ಯಾರಿಗಾದ್ರೂ ಗೊತ್ತಾ ಯಾವುದು? ನಮ್ಗೆ ಗೊತ್ತಿರೋರು ಹೇಳ್ಬಾರ್ದು, ಗೊತ್ತಿಲ್ದಿರೋರು ಹೇಳ್ಬೇಕು. ನಿಮ್ಗೆಲ್ಲ ಹೇಳಿದ್ದೀನಿ, ಅದು ಗೊತ್ತು. ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಮ್ಮ ಆರಾಧ್ಯ ದೈವ ಬಲರಾಮ. ಬಲರಾಮ ಯಾರು ಹೇಳ್ಬೋದು ಗೊತ್ತಿರೋರು. ನಾನೇ ಮಾತಾಡಿದ್ರೆ ಚೆನ್ನಾಗಿರಲ್ಲ, ನೀವು ಮಾತಾಡಿದ್ರೆ ನಂಗೆ ಸ್ವಲ್ಪ ಖುಷಿ ಬರುತ್ತೆ, ಕೇಳಿಸ್ಕೊತಾವ್ರೆ ಅಂತ. ಹಂಗಾಗಿ ಬಲರಾಮ ಯಾರು? ಶ್ರೀಕೃಷ್ಣ ಅಣ್ಣ ಅಂತ ಹೇಳ್ತೀವಿ ಅಲ್ವಾ. ಅಂದ್ರೆ ಕೃಷಿಯ ಆರಾಧ್ಯ ದೈವ, ಈ ಲೋಕಕ್ಕೆ ಕೃಷಿಯನ್ನು ಹೇಳ್ಕೊಟ್ಟಂತವನು ಬಲರಾಮ. ಇನ್ನೊಂದು ಬಹಳ ಒಬ್ಬ ಶಕ್ತಿವಂತ ದೇವರು ಅಂದ್ರೆ ಬಲರಾಮ. ಆ ಬಲರಾಮನಿಗೆ ಸರಿಸಾಟಿ ಯಾರು ಇಲ್ಲ, ಶ್ರೀಕೃಷ್ಣನೂ ಇಲ್ಲ, ಯಾರೂ ಇಲ್ಲ ಅಲ್ವಾ. ಆ ಕತೆ ಗೊತ್ತಿರ್ಬೇಕು ನಿಮಗೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಮಹಾಭಾರತದಲ್ಲಿ ಬಲರಾಮ ಯುದ್ಧ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಪಾಂಡವರು ಗೆಲ್ತಾ ಇರಲಿಲ್ಲ ಅಂತ ಎಲ್ಲರಿಗೂ ಗೊತ್ತು. ಆದ್ರೆ ಬಲರಾಮ ಯುದ್ಧ ಮಾಡಲಿಲ್ಲ. ಬಲರಾಮ ಯಾರು ಗುರು? ದುರ್ಯೋಧನನ ಗುರು. ಬಲರಾಮ ಯಾರ ಕಡೆ ಉಳ್ಕೊಂಡಿದ್ದು? ಕೌರವರ ಕಡೆ ಉಳ್ಕೊಂಡಿದ್ದು. ಇದೆಲ್ಲ ವಿಚಾರ. ಆದ್ರೆ ಬಲರಾಮರು
ಕೃಷಿಯನ್ನು ಹೇಳ್ಕೊಳ್ಳಿಕ್ಕೆ ಪರ್ಯಟನೆ ಹೋದ್ರು. ಯಾವಾಗ ಯುದ್ಧ ನಡೆದಾಗ, ಕುರುಕ್ಷೇತ್ರದಲ್ಲಿ ಯುದ್ಧ ನಡೆದಾಗ ಹೋದ್ರು. ಇದೆಲ್ಲ ಕತೆ ನಿಮ್ಗೆ ಗೊತ್ತಿದೆ, ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಆದ್ರೆ ಬಲರಾಮರು ನಮಗೆ ನೆಲವನ್ನ ಹೇಗೆ ಉಳ್ಬೇಕು, ನೆಲವನ್ನು ಎಷ್ಟು ಆಳುಕೊಳ್ಬೇಕು, ಕೃಷಿ ಹೆಂಗ್ ಮಾಡಬೇಕು, ಮತ್ತೆ ರೈತರು ಎಲ್ಲೆಲ್ಲಿ ಯಾವ್ಯಾವ ಜಾಗದಲ್ಲಿ ಉಳ್ಕೊಬೇಕು, ನೀರಾವರಿ ಯಾವ ರೀತಿ ಮಾಡ್ಬೇಕು ಅನ್ನೋದು ಆವತ್ತೇ ಹೇಳ್ಕೊಟ್ಟಿದ್ರು. ನಾವ್ ಇವತ್ತೇನ್ ಮಾಡ್ತೀವಿ, ನಮ್ಮ ಸರ್ಕಾರ ಡ್ಯಾಮ್ ಕಟ್ಟಲಿಲ್ಲ, ನಮ್ಮ ಸರ್ಕಾರ ನೇಗಿಲು ಕೊಡ್ಲಿಲ್ಲ, ನಮ್ಮ ಸರ್ಕಾರ ಬೀಜ ಕೊಡ್ಲಿಲ್ಲ ಅಲ್ವಾ, ಎಲ್ಲವೂ ಸಹ ಸರ್ಕಾರದ ಮೇಲೆ ನಾವು ಅವಲಂಬಿತ ಆಗ್ತಾ ಇದ್ದೀವಿ. ಇವಾಗ ಇನ್ನು ಮಿನ್ನಿದಲ್ಲಿ ಆ ಸ್ಥಿತಿ ಬರಲಿಲ್ಲ. ಅರಣ್ಯದಿಂದ ಕಾಡಿಂದ ತರ್ತೀವಿ, ನೇಗ್ಲು ತರ್ತೀವಿ, ನೇಗ್ಲು ಮಾಡ್ತೀವಿ, ಆಚಾರರು ಗುಳ ತಟ್ಟು ಕೊಡ್ತಾರೆ, ಆ ಸ್ಥಿತಿ ಇದೆ. ಆ ದೃಷ್ಟಿನಲ್ಲಿ ನಮ್ಮತನವನ್ನ ನಾವು ಉಳಿಸ್ಕೊಬೇಕು. ಸರ್ಕಾರಗಳ ಮೇಲೆ ಇವಾಗ ಎಷ್ಟು ಜನ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಬೀಜವನ್ನು ಉಪಯೋಗಿಸ್ತೀವಿ, ಬಿತ್ತನೆ ಬೀಜ ಎಷ್ಟು ಜನ ಉಪಯೋಗಿಸ್ತಾ ಇದೀವಿ? ರಾಗಿ ಒಂದು ಬಿಟ್ಟರೆ ಬೇರೆ ಏನು ಇಲ್ಲ. ಮುಸ್ಕಿನ ಜೋಳಕ್ಕೆ ರಾಮಪುರಕ್ಕೆ ಹೋಯ್ತೀವಿ ಅಲ್ವಾ. ಅಂದ್ರೆ ನಮ್ಮದೇ ಬೀಜಗಳನ್ನ ನಾವು ಉಪಯೋಗಿಸಿ ನಾವು ಸ್ವಾವಲಂಬಿ ಆಗ್ಬೇಕು. ಬೋರ್ಡಲ್ಲಿ ಬರ್ದಿದ್ದೀರಾ? ಸ್ವಾವಲಂಬಿ ರೈತ, ಸಂಪನ್ನ ಗ್ರಾಮ, ಸಮೃದ್ಧ ಭಾರತ. ಈ ಮೂರು ಆಗ್ಬೇಕಾದ್ರೆ ನಾವು ಸ್ವಾವಲಂಬಿ ಆಗ್ಬೇಕು. ಅದಾದ್ರೆ ಮಾತ್ರ ನಮ್ಮ ಮಿಣ್ಯ ಗ್ರಾಮ ಉದ್ಧಾರ ಆಗುತ್ತೆ. ಬೆಳಗ್ಗೆ ಎದ್ದು ನಾವು ಬೇಡಬಾರ್ದು, ಬೀಜ ಕೊಡಿ, ನೇಗ್ಲು ಕೊಡಿ, ಸಬ್ಸಿಡಿನಲ್ಲಿ ಪೈಪ್ ಕೊಡಿ ಅಂತ ಬೇಡಬಾರ್ದು. ನಾವೇ ಕೃಷಿ ವಿಜ್ಞಾನಿಗಳಾಗಬೇಕು. ಇದನ್ನ ಹೇಳ್ಕೊಡ್ತಕ್ಕಂಥ ಕೆಲಸ, ನಾವು ಬಿಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ಹೇಳ್ಕೊಡ್ತಕ್ಕಂಥ ಕೆಲಸ ಮಾಡೋದು ಯಾವುದು? ಭಾರತೀಯ ಕಿಸಾನ್ ಸಂಘ ಈ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಅಂದ್ರೆ ಸಮೃದ್ಧಿ ಭಾರತ ಹೆಂಗಾಗುತ್ತೆ? ನೀವು ಪ್ರಶ್ನೆ ಕೇಳ್ಬೋದು ನಮ್ಗೆ ಅಲ್ವಾ. ಸಮೃದ್ಧಿ ಭಾರತ ಹೆಂಗಾಗುತ್ತೆ? ನಾವು ಸ್ವಾವಲಂಬಿಯಾಗಿ ನಮ್ಮ ಗ್ರಾಮದಲ್ಲಿ ಹಣ ಉಳಿದ್ರೆ ನಾವೇನಾಗ್ತೀವಿ? ಶ್ರೀಮಂತರಾಗ್ತೀವಿ. ನಮ್ಮ ಪ್ರಸಾದ್ ಅವ್ರು ಹೇಳ್ದಂಗೆ ಚೆನ್ನಾಗಿ ಮಳೆ ಬಂದು ನಮ್ಮ ಹಣ ಉಳಿದ್ರೆ ಶ್ರೀಮಂತರಾಗ್ತೀವಿ. ನಾವು ಶ್ರೀಮಂತರಾಗಿದ್ರೆ ಊರೇನಾಗುತ್ತೆ? ಊರು ಶ್ರೀಮಂತ ಆಗುತ್ತೆ, ಸಂಪನ್ನ ಗ್ರಾಮ ಆಗುತ್ತೆ ಅಲ್ವಾ. ಸಮೃದ್ಧ ಭಾರತ, ಆವಾಗ ದೇಶ ತಾನಾಗಿ ಶ್ರೀಮಂತ ಆಗುತ್ತೆ, ಸಮೃದ್ಧಿಯಾಗಿ ಇರುತ್ತೆ ದೇಶ. ಇದನ್ನ ನಾವು ಅಭ್ಯಾಸ ಮಾಡಬೇಕು. ಆ ದೃಷ್ಟಿಯಿಂದನೇ ಭಾರತೀಯ ಕಿಸಾನ್ ಸಂಘ ನಿಮ್ಮನ್ನೆಲ್ಲ ಸಂಘಟಿತ ವರ್ಗವನ್ನಾಗಿ ಮಾಡಿ ಗ್ರಾಮಗಳಿಗೆ ಬಂದು ನಿಮಗೆ ಎಚ್ಚರಿಕೆಯನ್ನ ಕೊಡ್ತಕ್ಕಂಥ ಕೆಲಸ ಮಾಡೋದು ಕಿಸಾನ್ ಸಂಘದ ಕೆಲಸ. ಅದು ತುಂಬಾ ಹೋರಾಟನೇ ಮಾಡ್ತಾ ಇರ್ತೀವಿ. ನೀವು ನೋಡ್ಬೇಕು, ಕೆಲವು ಸಂಘಗಳು ಬೆಳಗ್ಗೆ ಆದ್ರೆ ಹೋರಾಟ, ಹೋಗೋದು ಆಫೀಸ್ಗೆ ಹೋಗಿ ಹೋರಾಟ ಮಾಡೋದು, ಇಲ್ಲಿಗೋಗು. ನಮ್ಮ ಕಿಸಾನ್ ಸಂಘದಲ್ಲಿ ಹೋರಾಟ ಒಂದು ಭಾಗವಾಗಿರುತ್ತೆ. ನಾವು ಅಧಿಕಾರಿಗಳನ್ನ ನಮ್ಮ ಪರಿವಾರ ಅಂತ ಹೇಳುದು. ನಾವೆಲ್ಲ ಪರಿವಾರ ಸಂಘಟನೆ. ಅಧಿಕಾರಿಗಳು ನಮ್ಮ ಪರಿವಾರ. ಸರ್ಕಲ್ ಇನ್ಸ್ಪೆಕ್ಟರ್ ಬರ್ತಾರೆ, ಫಾರೆಸ್ಟ್ನವ್ರವ್ರೆ, ಅವರೆಲ್ಲ ಯಾರು? ಅವರೆಲ್ಲ ನಮ್ಮವರೇ. ಆದರೆ ನಮ್ಮ ಮೇಲೆ ಅಧಿಕಾರ ಚಲಾಯಿಸಂಗಿಲ್ಲ. ಅವರು ನಮ್ಮ ಜೊತೆನಲ್ಲೇ ಇದ್ದು ನಮಗ್ ಪೂರಕವಾಗಿ ಕೆಲಸ ಮಾಡ್ಬೇಕಷ್ಟೇ. ಅವರು ಪ್ರಸಾದ್ ಅವ್ರು ಹೇಳ್ದಂಗೆ ಅಲ್ವಾ. ಆ ದೃಷ್ಟಿಯಿಂದ ಅವ್ರಿಗೆ ಸಂಬಳ ಎಲ್ಲಿಂದ ಹೋಗುತ್ತೆ ಅಂತಾನು ಹೇಳಿದ್ರು. ನಾವು ಕೊಡ್ತಕ್ಕಂಥ ತೆರಿಗೆ ಹಣದಿಂದ, ನಾವು ಕೊಡ್ತಕ್ಕಂಥ ವಿಚಾರಗಳಿಂದ ಹೋಗುತ್ತೆ. ಈ ರೀತಿ ಸಂಘಟನೆ ಈ ಹಲವಾರು ಬಿಂದುಗಳನ್ನ ಗುರುತಿಸಿ ರೈತರ ಮಧ್ಯೆ ಏನೆಲ್ಲ ಮಾಡ್ಬೋದು, ಏನ್ ಕೆಲಸ ಮಾಡ್ಬೋದು ಅನ್ನೋದನ್ನ ಭಾರತೀಯ ಕಿಸಾನ್ ಸಂಘ ನಿಮ್ಗೆ ಅಭ್ಯಾಸ ವರ್ಗಗಳು ಮಾಡ್ತವೆ. ನಿಮ್ಮ ಗ್ರಾಮಕ್ಕೆ ಪ್ರತಿ ತಿಂಗಳು ಬರಬೇಕು, ಪ್ರತಿ ತಿಂಗಳು ಒಂದು ಮೀಟಿಂಗ್ ಮಾಡಬೇಕು. ಆ ತಿಂಗಳು ಮೀಟಿಂಗ್ ಅಲ್ಲಿ ನಾವು ಅಧ್ಯಕ್ಷ ಕಾರ್ಯದರ್ಶಿಗಳು ಅನೂರ್ಗೆ ಬರಬೇಕು. ಅನೂರ್ ಅಂದ್ರೆ ನಮ್ಮ ತಾಲೂಕಲ್ವಾ, ನಮ್ಮ ತಾಲೂಕ್ ಬರಬೇಕು. ಆ ತಾಲೂಕಿನಲ್ಲಿ ಗ್ರಾಮದ ಸಮಸ್ಯೆಗಳನ್ನ ಹೇಳ್ಬೇಕು. ಆವಾಗ ಅಧಿಕಾರಿಗಳ ಹತ್ರ ಹೋಗಿ ಸಮಸ್ಯೆ ಇದೆ, ಈ ಸಮಸ್ಯೆಗಳನ್ನ ಬಗೆಹರಿಸಿ ಅಂತ ಹೇಳ್ತೀವಿ. ಒಂದು ಅನೂರಲ್ಲಿ ಬಗೆಹರಿಲಿಲ್ಲ ನಮ್ಮ ತಾಲೂಕು, ನಮ್ಮ ಊರಿನ ಸಮಸ್ಯೆ, ಎಲ್ಲಿಗೆ ಹೋಗ್ಬೇಕು? ಜಿಲ್ಲೆಗೆ ಹೋಗ್ತೀವಿ. ಜಿಲ್ಲೆನಲ್ಲಿ ಯಾರು ಇರ್ತಾರೆ? ಜಿಲ್ಲಾ ಸಮಿತಿಯವರು ಇರ್ತಾರೆ. ಇವರೆಲ್ಲ ಜಿಲ್ಲಾ ಸಮಿತಿಯವರು. ಜಿಲ್ಲೆನಲ್ಲಿ ಬಗೆಹರಲಿಲ್ಲ, ಎಲ್ಲಿಗೆ ಹೋಗ್ಬೇಕು? ರಾಜ್ಯಕ್ಕೆ ಹೋಗ್ಬೇಕು. ಪ್ರಾಂತ ರಾಜ್ಯಕ್ಕೆ ಹೋಗುತ್ತೆ. ಅಲ್ಲಿ ನಿಮ್ದು ಎಷ್ಟೇ ಜಟಿಲವಾದ ಸಮಸ್ಯೆಗಳಿದ್ರು ಸಹ ಬಗೆಹರಿಸ್ತಕ್ಕಂಥ ಕೆಲಸ ಕಿಸಾನ್ ಸಂಘ ಮಾಡುತ್ತೆ. ಅದಕ್ಕೆ ನೀವೇನ್ ಕೊಡ್ಬೇಕು? ಏನ್ ಕೊಡ್ಬೇಕು? ನೀವು ಹಣ ಕೊಡ್ಬೇಕಾ? ನೀವು ಶಕ್ತಿ ತುಂಬಬೇಕು. ಕಿಸಾನ್ ಸಂಘದ ಜೊತೆ ನಿಂತ್ಕೋಬೇಕು. ನೀವು ಮೀಟಿಂಗ್ ಒಳಗೆ ಬರ್ಬೇಕು. ನಿಮ್ಮ ಅಧ್ಯಕ್ಷ ಕಾರ್ಯದರ್ಶಿಗಳು ಮೀಟಿಂಗ್ ಬರ್ಬೇಕು. ಇವತ್ತೇನ್ ನಮ್ಮ ಗ್ರಾಮದಲ್ಲಿ ಏನ್ ಸಮಸ್ಯೆ ಇಲ್ಲ, ಮೀಟಿಂಗ್ ಹೋಗ್ಲಿಲ್ಲ ಅಂದ್ರೆ ನಡೆಯುತ್ತೆ. ಅದಾಗಬಾರ್ದು.
ನಾವಿಲ್ಲಿ ಏನು ವಿಚಾರ ಮಾಡ್ತೀವಿ ಆ ವಿಚಾರ ತಾಲೂಕು, ಜಿಲ್ಲೆ, ಡೆಲ್ಲಿನಲ್ಲೂ ಸಹ ನಿಮ್ ಕೆಲಸ ಮಾಡ್ಬೋದು. ಇವಾಗ ನಿಮ್ ಡೆಲ್ಲಿವರೆಗೂ ಒಂದು ಕೆಲಸ ಹೋಗ್ಬೇಕು. ಯಾವ ಕೆಲಸ? ಏನ್ ಕೆಲಸ? ಡೆಲ್ಲಿಗೆ ಹೋಗ್ಬೇಕಲ್ಲ ನಿಮ್ದು. ಏನ್ ಮಾಡ್ಬೇಕು ಡೆಲ್ಲಿಗೆ ಹೋಗಿ? ಆ ಡೈರಿ ಅದೆಲ್ಲ ಇಲ್ಲಾಗುದು. ಡೆಲ್ಲಿಲೆಲ್ಲ ಒಂದು ಕೆಲಸ ಆಗ್ಬೇಕು, ಬಹಳ ಮುಖ್ಯವಾದ ಕೆಲಸ. ನಿಮ್ದು ಹುಲಿ ಸಂರಕ್ಷಣಾ ವಲಯ ಅಂತ ಮಾಡ್ತಾ ಇದ್ದಾರೆ. ಆ ಹುಲಿ ಸಂರಕ್ಷಣಾ ವಲಯವನ್ನ ಕೈ ಬಿಡಬೇಕು. ಇಲ್ಲ ಗೋ ಸಂರಕ್ಷಣಾ ವಲಯ ಅಂತೇಳಿ ಒಂದಷ್ಟು ಅರಣ್ಯವನ್ನ ನಮಗೆ ಮೀಸಲಿಡ್ಬೇಕು ಅನ್ನೋದು ನಮ್ಮ ಹೋರಾಟ. ಇದೇ ರೀತಿ ಇಡೀ ದೇಶದಲ್ಲಿ ಒಂದು ದೊಡ್ಡ ಹೋರಾಟ ನಡೀತಾ ಇದೆ. ಲಾಭದಾಯಕ ಬೆಲೆ ಕೊಡಬೇಕು. ಲಾಭದಾಯಕ ಬೆಲೆ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ? ಲಾಭದಾಯಕ ಬೆಲೆ ಅಂದ್ರೆ ಗೊತ್ತಿಲ್ಲ. ನಾವು ಸರಾಸರಿ ಇಳುವರಿ ತಗೊಂಡು ಆ ಇಳುವರಿ ಮೇಲೆ 20% ಲಾಭವನ್ನು ನಮ್ಗೆ ಕೊಡ್ಬೇಕು. ನಮ್ಮ ಜಮೀನಲ್ಲಿ ರಾಗಿನೋ ಜೋಳನೋ ಏನೋ ಬೆಳಿತೇವೆ, ಅದಕ್ಕೆ 20% ಲಾಭ ಸೇರಿಸ್ಕೊಡಿ ಅಂತ ನಾವು ಸರ್ಕಾರ ಕೇಳ್ತಾ ಇದ್ದೀವಿ. ಈ ದೇಶದ ಭಂಡಾರವನ್ನು ತುಂಬುತ್ತೇವೆ. ಈ ದೇಶದ ಭಂಡಾರ ಅಂದ್ರೇನು? ಗೋಡೌನ್, FC ಗೋಡೌನ್. ನಮ್ಮೂರ್ಗೆ ಅಕ್ಕಿ ಬರುತ್ತೆ ಬಿಡ್ರಪ್ಪ, ನಮ್ಮೂರ್ಗೆ ಅಕ್ಕಿ ಬರುತ್ತೆ. ಎಲ್ಲಿಂದನೋ ಬರುತ್ತೆ? ಎಲ್ಲಿಂದನೋ ಬರಲ್ಲ. ನಮ್ಮೂರ್ಗೆ ಅಕ್ಕಿ ಬರೋದು ಎಲ್ಲಿಂದ? ರೈತನ ಮನೆಯಿಂದ FC ಗೋಡೌನ್ ಹೋಗಿ ಅಲ್ಲಿಂದ ನಮ್ಮೂರ್ಗೆ ಬರೋದು. ನಮ್ಮೂರ್ಗೆ ಎಲ್ಲಿ ಬರುತ್ತೆ? ಸೊಸೈಟಿಗೆ ಬರುತ್ತೆ. ಯಾರ ಮನೆಯಿಂದ ಹೋಗಿರೋದು? ಅದು ರೈತನ ಮನೆಯಿಂದ ಹೋಗಿರೋದು. ಅದಕ್ಕೆ 1 kg ಭತ್ತ ಬೆಳೆದು 1 kg ಅಕ್ಕಿ ತಯಾರಿ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗುತ್ತೋ, ಭತ್ತ ಬೆಳಿಲಿಕ್ಕೆ 1 kgಗೆ ಎಷ್ಟು ಖರ್ಚಾಗುತ್ತೆ? ಇವತ್ತು ಎಷ್ಟು ಖರ್ಚಾಗುತ್ತೆ? 50 ರೂಪಾಯಿ ಖರ್ಚಾಗುತ್ತೆ. ಕ್ವಿಂಟಾಲ್ ಭತ್ತದ ಬೆಲೆ ಎಷ್ಟಿರ್ಬೇಕಾಗಿತ್ತು? ಕ್ವಿಂಟಾಲ್ ಭತ್ತದ ಬೆಲೆ 5,000 ಇರ್ಬೇಕಾಗಿತ್ತು ಅಲ್ವಾ? ಇವತ್ತು ಎಷ್ಟಿದೆ ಭತ್ತದ ಬೆಲೆ? 2,200 ರೂಪಾಯಿ. ರಾಗಿ ಉತ್ಪನ್ನಕ್ಕೆ ಎಷ್ಟು ಖರ್ಚಾಗುತ್ತೆ? ಅದು 50 ರೂಪಾಯಿ ಮಿನಿಮಮ್ ಖರ್ಚಾಗುತ್ತೆ. ರಾಗಿ ಬೆಲೆ ಎಷ್ಟಿರ್ಬೇಕಾಗಿತ್ತು? 50 ರೂಪಾಯಿ ಇರ್ಬೇಕಾಗಿತ್ತು. ಇವತ್ತು ಎಷ್ಟೈತೆ? 30 ರಿಂದ 35 ರೂಪಾಯಿ ಐತೆ. ಇದಾಗಬಾರ್ದು. ಅದಕ್ಕೆ 50 ರೂಪಾಯಿ ಖರ್ಚು, ಅದ್ರ ಜೊತೆಗೆ 20% ಅಂದ್ರೆ ಎಷ್ಟಾಯ್ತು? 7,000 ಆಗ್ಬೇಕು. ಬುದ್ಧಿವಂತರವ್ರೆ, 7,000 ಆಗ್ಬೇಕು. ಆದ್ರೆ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು 3,000. ಲಾಭನ ನಷ್ಟನಾ? ನಷ್ಟ ಅಂತ ಯಾರು ಕೃಷಿ ಬಿಟ್ಟಿದೀವಾ? ಮಾಡ್ತಾನೇ ಇದೀವಿ. ಯಾವ ರೀತಿ ಮಾಡ್ತಾ ಇದೀವಿ? ನಮ್ಮ ಶ್ರಮ, ನಮ್ಮ ಬೆವರಿನ ಶ್ರಮ ಇಡೀ ದೇಶ ಇವತ್ತು ಊಟ ಮಾಡ್ತಾ ಇದೆ. ನಮ್ಗೆ ಯಾರಿಗಾರು ಗೊತ್ತಾ? ಹೋಗ್ಲಿ ಬಿಡ, ಈ ವರ್ಷ ಏನಾಗೋಯ್ತು, ಮುಂದ್ ವರ್ಷ ಜಾಸ್ತಿ ಬೆಳೆದು ಬಿಟ್ರೆ ಲಾಭ ಬರುತ್ತೆ. ಹೋಗ್ಲಿ ಬಿಡ, ಈ ವರ್ಷ ಬೆಳೆ ಹೋದ್ರೂ ದೇವ್ರು ಭರವಸೆ ಕೊಡ್ತಾನೆ. ನಮ್ಮ ಆಹಾರವನ್ನ ಸ್ವಲ್ಪ ಇಟ್ಕೊಂಡು, ಎಷ್ಟು ಇಟ್ಕೊಂತೀವಿ ನಾವು? ನಮ್ಮನೆಗೆ ಬೇಕಾದಷ್ಟು 2 ಕ್ವಿಂಟಾಲ್ ರಾಗಿ, 1 ಕ್ವಿಂಟಾಲ್ ಅವರೆ, 1 ಅರ್ಧ ಕ್ವಿಂಟಾಲ್ ಅವರೆ, 1 ಅರ್ಧ ಕ್ವಿಂಟಾಲ್ ಅಲಸಂದೆ, ಈ ರೀತಿ ಇಟ್ಕೊಂಡು ಇಡೀ ದೇಶದ ಖಜಾನೆಯನ್ನು ತುಂಬಿಸ್ತಾ ಇದ್ದೀವಿ. ನಮ್ಮ ಹಕ್ಕನ್ನು ಕೇಳ್ಬೇಕಾ ಬೇಡವಾ? ಆ ಹಕ್ಕನ್ನು ಕೇಳ್ಬೇಕು. ಆ ಹಕ್ಕಿಗೋಸ್ಕರ ನಾವು ಇವತ್ತು ಆ ಹಕ್ಕು ಕೊಡ್ಲಿಲ್ಲ ಅಂದ್ರೂ ಈ ದೇಶವನ್ನು ಕಾಪಾಡುವಂತ ಹೊಣೆ ಯಾರ್ದು? ನರೇಂದ್ರ ಮೋದಿದ? ನರೇಂದ್ರ ಮೋದಿದಲ್ಲ, ರೈತರು, ಸಿದ್ದರಾಮಯ್ಯನವ್ರದ. ನಾವ್ ಏನು ಕೊಡ್ತೀವೋ, ನಾವ್ ಆಗ್ತಕ್ಕಂಥ ಭಿಕ್ಷೆನಲ್ಲಿ ಅವ್ರು ಇವತ್ತು ಸರ್ಕಾರಗಳು ನಡೆಸ್ತಾರೆ. ಇವತ್ತು ನಮ್ಮನ್ನು ಸಾಕ್ತಾ ಇದೀವಿ ಅಂತ ಅವ್ರು ಹೇಳ್ತಾರೆ. ನಿಮ್ಗೆ ಗೊತ್ತಿರ್ಬೇಕು. ಈ ರೀತಿ ವಿಚಾರಗಳು ಆಗ್ಬಾರ್ದು. ರೈತ ಇದ್ರೆ ಮಾತ್ರ ಈ ದೇಶ. ಇದು ಮನವರಿಕೆ ಮಾಡ್ಕೋಬೇಕು ರೈತರು. ಜೊತೆಗೆ ನಮ್ಮತನವನ್ನು ನಾವು ಬಿಡಬಾರ್ದು ಎಲ್ಲುವೇ. ರೈತರು ನಮ್ಮತನವನ್ನು ಬಿಡಬಾರ್ದು. ನಮ್ಮತನ ಇದೆಯಾ ನಮ್ಗೆ? ಇಲ್ಲ. ನಾವ್ ಇವಾಗ ಕೈ ಚಾಚ್ತಾ ಇದ್ದೀವಿ, ಕೈ ಚಾಚಕ್ ಹೋಗ್ಬಾರ್ದು. ನಾವು ಕೊಡ್ತಕ್ಕಂಥ ಕೈ ಯಾರ್ಯಾರು ಕೊಡ್ತಾ ಇದ್ವಿ? ನಮ್ಮಲ್ಲಿ ಆಚಾರ್ಯರು, ನಮ್ಮ ಪರಿವಾರ, ನಮ್ಮ ಕಿಸಾನ್ ಸಂಘದಲ್ಲಿ ಇದ್ದಾರೆ. ಇವತ್ತು ಇಲ್ಲೊಬ್ರು ಆಚಾರ್ಯ ಸನ್ಮಾನ ಮಾಡಿದ್ವಿ, ನಮ್ಮ ಕಿಸಾನ್ ಸಂಘದಲ್ಲಿದ್ದಾರೆ. ಅಕ್ಸಾಲಿಗಳು ನಮ್ಮ ಕಿಸಾನ್ ಸಂಘದಲ್ಲಿದ್ದಾರೆ. ಜೊತೆಗೆ ಕ್ಷೌರಿಕರು ನಮ್ಮ ಕಿಸಾನ್ ಸಂಘದಲ್ಲಿ ಅವರೇ. ಯಾರಿಲ್ಲ ಕಿಸಾನ್ ಸಂಘದಲ್ಲಿ? ಎಲ್ಲ ಇದ್ದಾರೆ. ಆ ಕಿಸಾನ್ ಸಂಘ ಎಲ್ಲಿದೆ? ಕಿಸಾನ್ ಸಂಘ ಗ್ರಾಮದಲ್ಲಿದೆ. ಕಿಸಾನ್ ಸಂಘದ ಆತ್ಮ ಯಾವುದು? ಗ್ರಾಮನೇ ಕಿಸಾನ್ ಸಂಘದ ಆತ್ಮ. ಉಸಿರು ಯಾವುದು? ಆ ಗ್ರಾಮದಲ್ಲಿರ್ತಕ್ಕಂಥ ರೈತರೇ ಉಸಿರು. ಈ ದಿಕ್ಕಿನಲ್ಲಿ ಕೆಲಸ ಮಾಡ್ತೇವೆ. ಯಾರ್ದು ಇಲ್ಲಿ ಕುಂತಿರೋದು ಯಾರ್ದು ಸ್ವಾರ್ಥ ಇಲ್ಲ. ಇವ್ರೋದ್ರೆ 500 ರೂಪಾಯಿ ಕೂಲಿ ಬರುತ್ತೆ, ಇವ್ರೋದ್ರೆ 500 ರೂಪಾಯಿ ಕೂಲಿ ಬರುತ್ತೆ, ನಾನೂದ್ರೆ 500 ರೂಪಾಯಿ ಕೂಲಿ ಬರುತ್ತೆ. ಆದ್ರೆ ಎಲ್ಲ ವಿಚಾರವನ್ನು ಬದಿಗೊಟ್ಟು ಇವತ್ತು ಈ ಕಿಸಾನ್ ಸಂಘವನ್ನು ಸಂಘಟನೆ ಮಾಡ್ಬೇಕು ಅಂತೇಳಿ ಇಡೀ ದೇಶದಲ್ಲಿ ಇರ್ತಿ ತುಂಬಾ ಜನ ಕೆಲಸ ಮಾಡ್ತಾವ್ರೆ ನಿಸ್ವಾರ್ಥವಾಗಿ. ಯಾರಿಗೂ ಸಂಬಳ ಬರಲ್ಲ, ಯಾರಿಗೂ ಹಣ ಕೊಡಲ್ಲ. ಯಾರು ಒಬ್ಬ ಅಧಿಕಾರಿ ಇರ್ತಿ ಕೆಲಸ ಮಾಡ್ತಾನ? ಯಾವ ಇಲಾಖೆನಲ್ಲಿ ತೋರಿಸಿ. ಒಬ್ಬ ಅಧಿಕಾರಿನೂ ಕೆಲಸ ಮಾಡಲ್ಲ.
ಪೊಲೀಸ್ ಇಲಾಖೆಯವರು ಸಂಬಳ ತಗೊಂತಾರೆ, ಕೃಷಿ ಇಲಾಖೆಯವರು ಸಂಬಳ ತಗೊಂತಾರೆ. ಸಂಬಳದ ಜೊತೆ ಏನ್ ತಗೋತಾರೆ? ಸಂಬಳದ ಜೊತೆ ಏನ್ ತಗೋತಾರೆ? ಅದು ಯಾರು ಕೊಡೋರು? ನಾವೇ, ಈ ಬಡ ರೈತರೇ ಕೊಡ್ತಕ್ಕಂಥದ್ದು ಅಲ್ವಾ? ಈ ರೀತಿ ವಿಚಾರಗಳು ದೇಶದಲ್ಲಿ ಆಗ್ಬಾರ್ದು ಅನ್ನೋ ದೃಷ್ಟಿನಲ್ಲಿ ಕಿಸಾನ್ ಸಂಘವನ್ನು ಸಂಘಟನೆ ಮಾಡ್ಬೇಕು ಅಂತೇಳಿ ತೆಂಗ್ರೇಜಿಯವರು ಸಂಘಟನೆನ ಶುರು ಮಾಡಿದ್ದು ಒಂದು. ಎರಡನೇದು, ನಾವು ಭಾರತ್ ಮಾತಾ ಪೂಜೆ ಮಾಡ್ತೇವೆ. ಯಾವಾಗ? ಗಣರಾಜ್ಯೋತ್ಸವ ದಿನ ಮಾಡ್ತೇವೆ. ಗಣರಾಜ್ಯೋತ್ಸವ ದಿನ ಎಲ್ಲರೂ ಸಹ ಭಾರತ್ ಮಾತಾ ಪೂಜೆ ಮಾಡಲೇಬೇಕು. ಎಲ್ಲಾ ಕಿಸಾನ್ ಸಂಘದ ಸಮಿತಿನಲ್ಲೂ ಮಾಡ್ಬೇಕು. ಇದೇ ರೀತಿ ಸೇರ್ಬೇಕು. ಎಷ್ಟು ಜನ ಆಗುತ್ತೆ ಅಷ್ಟು ಜನ ಸೇರ್ಬೇಕು. ಯಾಕೆ ಭಾರತ್ ಮಾತಾ ಪೂಜೆ ಮಾಡ್ಬೇಕು? ಭಾರತ್ ಮಾತೆ ಪೂಜೆ ಅಂದ್ರೆ ಈ ಭೂಮಿ ಪೂಜೆ. ಭೂಮಿ ಪೂಜೆ ಮಾಡ್ಲೇಬೇಕು. ಆ ಭೂಮಿ ತಾನೇ ಅನ್ನ ಕೊಡೋದು ನಮ್ಗೆ. ಹಂಗಾಗಿ ಭೂಮಿ ಪೂಜೆ ಮಾಡ್ಲೇಬೇಕು. ಗೋ ಪೂಜೆನ ಮಾಡ್ಬೇಕು. ಇವತ್ತು ಗೋ ಪೂಜೆ ಮಾಡಿದ್ವಿ ಅಲ್ವಾ? ಮಾಡ್ದೇ ಇಲ್ವಾ? ಗೋ ಪೂಜೆ ಮಾಡಿದ್ವಿ. ಯಾವಾಗ್ಲೂ ಮಾಡ್ತೀವಿ ನಾವು. ವರ್ಷದಲ್ಲಿ ಒಂದು 10 ಸಾರಿ ಮಾಡ್ತೇವಿ. ಯಾವಾಗ? ಏರ್ ಕಟ್ಟಬೇಕಾದ್ರೆ, ಸಂಕ್ರಾಂತಿನಲ್ಲಿ, ಯುಗಾದಿನಲ್ಲಿ ಒಂದೇರ್ ಕಟ್ಟಬೇಕಾದ್ರೆ ಈ ರೀತಿ ಮಾಡ್ತಾ ಇದ್ದೀವಿ. ಆದ್ರೆ ಗೋಪಾಷ್ಟಮಿ ದಿವಸ ಗೋ ಪೂಜೆನ ಮಾಡಬೇಕು. ಶ್ರೀಕೃಷ್ಣನ ಒಂದು, ಅವತ್ತು ಶ್ರೀಕೃಷ್ಣನ ಜನ್ಮದಿನ. ಆ ದಿವಸ ನಾವು ಗೋಪೂಜೆನ ಮಾಡಲಿಕ್ಕೆ ಒಂದು ಅವಕಾಶ. ಅದು ಹಬ್ಬ. ನಮ್ಮ ಈ ಕಿಸಾನ್ ಸಂಘದ ಹಬ್ಬಗಳಲ್ಲಿ 3 ಹಬ್ಬಗಳಲ್ಲಿ ಅದು ಒಂದು. ಆ ರೀತಿ ಮಾಡಬೇಕು. ಇದು ಕಿಸಾನ್ ಸಂಘ ಬಂದಿರತಕ್ಕಂಥ ದಿಕ್ಕು. ಇವೆಲ್ಲ ನಮಗೆ ಗೊತ್ತಾ? ಗೊತ್ತಿಲ್ಲ. ಬಲರಾಮನ ಪೂಜೆ ಮಾಡಲ್ಲ, ಗೋ ಪೂಜೆ ಮಾಡಲ್ಲ. ಇವೆಲ್ಲ ಯಾರ ಜೊತೆ ಇರಬೇಕು? ರೈತನ ಜೊತೆ ಇರ್ತಕ್ಕಂಥದ್ದು, ರೈತನಿಗೋಸ್ಕರ ಇರ್ತಕ್ಕಂಥದ್ದು. ನಾವು ನೆನ್ಸ್ಕೋಬೇಕಾ ಬೇಡವಾ? ನೆನ್ಸ್ಕೋಬೇಕಲ್ವಾ? ಇವತ್ತಿಂದ ನೆನ್ಸ್ಕೋವಲ್ವಾ? ಇವತ್ತಿಂದ ನೆನ್ಸ್ಕೋವ. ಪ್ರತಿಯೊಬ್ಬರು ಬೆಳಗ್ಗೆ ಎದ್ದ ತಕ್ಷಣ ಯಾರು ನೆನ್ಸ್ಕೊಂತೀವೋ ಬಿಡ್ತೀವೋ. ಬೆಳಗ್ಗೆ ಎದ್ದ ತಕ್ಷಣ ಯಾರು ನೆನ್ಸ್ಕೊಂತೀವಿ? ರೆವಿನ್ಯೂ ಇನ್ಸ್ಪೆಕ್ಟ್ರು, VA. ಅಯ್ಯೋ, ನನ್ನ ಮನೆ ಕಾಯಾಗ ಪಕ್ಕದ ಮನೆ ನನ್ನ ಖಾತೆ ಮಾಡಿಕೊಟ್ಬಿಡೋ ನಾನು ಅಂತ ಅವ್ನು ನೆನ್ಸ್ಕೋತೀವಿ ಅಲ್ವಾ? ಅದು ನೆನ್ಸ್ಕೋಬಾರ್ದು. ಈ ರೀತಿ ನಮಗೆ ಪೂರಕವಾದ ಇರ್ತಕ್ಕಂಥ ಒಂದು ದೇವರನ್ನ, ಗಂಗೆಯನ್ನ, ಭೂಮಿನ ನೆನ್ಸ್ಕೊಂಡ್ರೆ ಒಳ್ಳೇದಾಗುತ್ತೆ. ಅವ್ರು ನೆನ್ಸ್ಕೊಂಡ್ರೆ ಯಾವುದು ಒಳ್ಳೇದಾಗಲ್ಲ. ಎಲ್ಲ ಸರ್ವನಾಶ ಆಗ್ಬಿಡುತ್ತೆ. ಆ ದೃಷ್ಟಿನಲ್ಲಿ ಕಿಸಾನ್ ಸಂಘ ಮುಂದಿನ ದಿಕ್ಕಿನಲ್ಲಿ ತಾಲೂಕು ಗ್ರಾಮ ಸಮಿತಿಯಿಂದ ತಾಲೂಕು ಸಮಿತಿಗೆ ಅಧ್ಯಕ್ಷರುಗಳು ಮೀಟಿಂಗ್ ಬರ್ಬೇಕು. ಜೊತೆಗೆ ಯಾವುದೇ ಸಮಸ್ಯೆಗಳಿದ್ರು ಗ್ರಾಮ ಸಮಸ್ಯೆಗಳು ತಗೊಬರ್ಬೇಕು ಅಂತ ಹೇಳ್ತಾ, ಯಾವುದೇ ಸಂದರ್ಭದಲ್ಲಿ ಬೇಕಾದರೂ ನಮ್ಮ ಇಲ್ಲಿ ಕುಂತಿರ್ತಕ್ಕಂಥವ್ರನ್ನ ಭೇಟಿ ಮಾಡ್ಬೋದು. ನೀವು ಫೋನ್ ಮಾಡೋ ಏನಿಲ್ಲ. ನೀವಿಂಥ ಸಮಸ್ಯೆ ಆಗಿದೆ ನಮ್ಮೂರಲ್ಲಿ, ಇಂಥ ಸಮಸ್ಯೆ ಆಗಿದೆ ನಮ್ಮ ಮನೆಯಲ್ಲಿ, ನಿಮ್ಮ ವೈಯಕ್ತಿಕವಾದ ಸಮಸ್ಯೆಗಳಿದ್ರು ಸಹ ಹೇಳ್ಕೊಳ್ಳಿ. ನಾವೆಲ್ಲ ಒಂದು ಪರಿವಾರ, ನಾವೆಲ್ಲ ನಿಮ್ಮ ಮನೆಯವರೇ. ಅದ್ರಲ್ಲಿ 2 ಮಾತಿಲ್ಲ. ನೀವು ಹೇಳ್ಕೊಂಡ್ರೆ ಆ ವಿಚಾರಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಆಗ್ಬೋದಾ? ಮಾಡ್ಬೋದಾ? ಅರ್ಥ ಆಯ್ತಲ್ವಾ ವಿಚಾರ? ಸಂಘ ಎಲ್ಲಿಂದ ಬಂತು, ಯಾಕೆ ಬಂತು ಅಂತ ಗೊತ್ತಾಯ್ತಲ್ವಾ? ಆ ದೃಷ್ಟಿನಲ್ಲಿ ಇನ್ನು ಸ್ವಲ್ಪ ನೀವು ಒಳಗಡೆ ಬರ್ತಾ ಬರ್ತಾ ಇನ್ನೂ ಕ್ಲಿಷ್ಟಕರವಾದ ವಿಚಾರಗಳು, ಕಷ್ಟವಾದ ವಿಚಾರ ಏನೇನೈತೆ ಅಂತ ಗೊತ್ತಾಗುತ್ತೆ. ನಮ್ಗೆ ಅರಣ್ಯದ ಮಧ್ಯೆ ಇರೋದು ನಾವು. ಎಷ್ಟು ಕಾನೂನು ಮಾಡ್ತಾರೆ ನಮಗೆ ಗೊತ್ತಿರಲ್ಲ. ಗೊತ್ತಾ ಯಾರಿಗಾದ್ರು ಅರಣ್ಯ ಕಾಯ್ದೆಗಳು ಏನೇನಿದೆ ಅಂತ? ಯಾರಿಗೂ ಗೊತ್ತಿಲ್ಲ. ಯಾವ್ದಾದ್ರು ಅಧಿಕಾರಿ ಹೇಳ್ಕೊಟ್ಟಿದಾರಾ? ಅರಣ್ಯ ಕಾಯ್ದೆ ಬಗ್ಗೆ? ನಾವು ಅರಣ್ಯದ ಮಧ್ಯೆ ಇರೋರು ಅದೆಲ್ಲ ಏನು ಹೇಳ್ಕೊಟ್ಟಿಲ್ಲ. ಆ ಕಿಸಾನ್ ಸಂಘ ಹೇಳ್ಕೊಡುತ್ತೆ. ಅದಕ್ಕೆ ಕಿಸಾನ್ ಸಂಘನ ನಾವೇನಂತ ಕರಿತೀವಿ ಅಂದ್ರೆ ತಾಯಿ ಅಂತೀವಿ. ತಾಯಿ ಹೇಳ್ಕೊಡ್ತಾಳಲ್ವ ಮನೇಲಿ, ಮಗ ಒಳ್ಳೆ ದಾರಿಯಲ್ಲಿ ಹೋಗು, ಒಳ್ಳೆ ಕೆಲಸ ಮಾಡು, ನೋಡು ಅದು ಮಾಡು, ಅದು ಬಿತ್ತನೆ ಮಾಡು, ಇಲ್ಲಿ ಬೆಳಿ, ಇದು ಕುಯ್ಲ್ ಬಂತು ಕುಯ್ಯಿ ಅಂತೆಲ್ಲ ಹೇಳ್ಕೊಡ್ತಾಳೆ. ಇದು ತಾಯಿ ಕರ್ತವ್ಯ. ಆ ಕರ್ತವ್ಯ ಏನ್ ಮಾಡೋದು ಕಿಸಾನ್ ಸಂಘ. ಆ ದಿಕ್ಕಿನಲ್ಲಿ ನಾವು ಕೆಲಸ ಮಾಡಬೇಕು. ಪ್ರತಿಯೊಬ್ರು ಅವ್ರ ಕಿಸಾನ್ ಹಮಾರಾ ನೇತಾ. ಏನ್ ಅವ್ರ ಕಿಸಾನ್ ಹಮಾರಾ ನೇತಾ? ಪ್ರತಿಯೊಬ್ಬ ರೈತನು ಸಹ ನಮ್ಮ ಲೀಡ್ರು. ಇಲ್ಲಿದಾರ ಹಂಗೆ? JDS ಅಲ್ಲಿ ಇದಾರ ಹಂಗೆ? ಕಾಂಗ್ರೆಸ್ ನಲ್ಲಿ ಇದಾರಾ? BJP ನಲ್ಲಿ ಇದಾರಾ? ಏನಿಲ್ಲ. ಅಲ್ಲಿ ಯಾರು ಲೀಡ್ರು ಬರ್ತಾರೆ ಅಂದ್ರೆ ಫಸ್ಟ್ ಇವ್ರು ಹೋಗ್ಬಿಟ್ಟಿರ್ತಾರೆ, ನಮ್ಮನ್ನು ಬಿಟ್ಟೇಬಿಟ್ಟು ಜನಗಳನ್ನ ಅಲ್ವಾ? ಆದ್ರೆ ಕಿಸಾನ್ ಸಂಘ ಹಂಗಲ್ಲ. ಪ್ರತಿಯೊಬ್ಬ ರೈತರು ಸಹ ನಮ್ಮ ಲೀಡ್ರು. ನಮ್ಮ ಲೀಡ್ರುಗಳ್ದು ಏನೇ ಸಮಸ್ಯೆ ಬಂದ್ರು ನಮ್ಮ ಪರಿವಾರ, ನಮ್ಮ ಮನೆಯವ್ರದ್ದೇ ಕಷ್ಟ. ಈ ರೀತಿ ವಿಚಾರನ ಇಟ್ಕೊಂಡು ಕಿಸಾನ್ ಸಂಘ ನಡ್ಸ್ಕೊಂತಾ ಬರ್ತಾ ಇದ್ದೀವಿ. ಇಡೀ ದೇಶದಲ್ಲಿ ನಮ್ಮ ಒಂದೊಂದು ವಾತಾವರಣದಲ್ಲಿ ಒಂದೊಂದು ವಿಚಾರ ಇರ್ತವೆ. ಕಿಸಾನ್ ಸಂಘದ್ದು ಮಿನ್ನದಲ್ಲಿ ಒಂದು ವಾತಾವರಣ ಇರುತ್ತೆ, ರಾಮಪುರದಲ್ಲಿ ಒಂದು ವಾತಾವರಣ ಇರುತ್ತೆ, ಕೊಳ್ಳೇಗಾಲದಲ್ಲಿ ಒಂದು ವಾತಾವರಣ ಇರುತ್ತೆ. ಅಲ್ಲೇ ಕಾನೂನುಗಳು, ಇಲ್ಲಿ ಒಂದು ಕಾನೂನು, ಅಲ್ಲೊಂದು ಕಾನೂನು. ಎಲ್ಲಾ ಕಾನೂನನ್ನು ಸಹ
ವಿಚಾರ ಮಾಡಿ ಬಗೆಹರಿಸ್ತಕ್ಕಂಥ ಕೆಲಸ ಮಾಡೋದು ಕಿಸಾನ್ ಸಂಘ. ಆಮೇಲೆ ವಿವಿಧತೆ, ಒಂದೇ ಗ್ರಾಮದಲ್ಲಿ 20 ತರ ಬೆಳೆ ಬೆಳೀತಾರೆ. ನಿಮ್ಮೂರಲ್ಲಿ ಎಷ್ಟು ತರ ಬಾಳೆ ಬೆಳೀತಾರೆ? ಬಾಳೆ ನಿಮ್ಮೂರು ಸುತ್ತಮುತ್ತ ಎಷ್ಟು ತರ ಬೆಳೀತಾರೆ? ಒಂದು 5-6 ತರ ಬೆಳೀತಾರೆ. ಸೆವ್ವಾಳೆ, ಪಚ್ಚಬಾಳೆ, ಜೀನೈನು, ಆಮೇಲೆ ಏಲಕ್ಕಿ ಬಾಳೆ, ನೇಂದ್ರ ಬಾಳೆ, ಎಷ್ಟು ತರ ಬಾಳೆಲೆ 5-6 ತರ. ಇನ್ನು ಬೇರೆ ಎಲ್ಲ ಇನ್ನೇನೇನು ಬೆಳಿಬೋದು ಯೋಚನೆ ಮಾಡಿ. ಆ ರೀತಿ ಒಂದು ರಾಜ್ಯ, ಇಡೀ ರಾಜ್ಯ ತಗೊಂಡಾಗ 1700 ರೀತಿ ಬೆಳೆಗಳು ಬೆಳೀತಾರೆ. 1700 ರೀತಿ ಆ ಪ್ರದೇಶಕ್ಕೆ ಅನುಗುಣವಾಗಿ ಅಂತ ವಿಚಾರಗಳನ್ನೆಲ್ಲ ಅಧ್ಯಯನ ಮಾಡಿ ಅವ್ರಿಗೆ ಸಿಗಬೇಕಾದಂತ ನ್ಯಾಯವನ್ನ, ಸಾಮಾಜಿಕ ನ್ಯಾಯವನ್ನ ಮತ್ತೆ ಆರ್ಥಿಕ ಲಾಭವನ್ನ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋದು ಕಿಸಾನ್ ಸಂಘ. ಬಹಳ ದೊಡ್ಡದಾಗಿ ಯೋಚನೆ ಮಾಡ್ತೇವೆ, ಚಿಕ್ಕದಾಗಿ ಯೋಚನೆ ಮಾಡೋದಿಲ್ಲ. ಅದು ಚಿಕ್ಕ ವಿಚಾರ ತಗೊಂತೀವಿ ಅಷ್ಟೇ. ಯೋಚನೆ ದೊಡ್ಡದಾಗಿರುತ್ತೆ. ಯೋಚನೆ ದೊಡ್ಡದಾಗಿ ಮಾಡಬೇಕು, ವಿಚಾರ ಚಿಕ್ಕದಾಗಿದ್ರು ಆವಾಗ ರೈತನ ಏಳಿಗೆ ಸಾಧ್ಯ ಅಂತ ಹೇಳ್ತಾ, ಇವತ್ತು ಈ ಏನು ಮಿನ್ಯಂ ಗ್ರಾಮದ ಭಾರತೀಯ ಕಿಸಾನ್ ಸಂಘಕ್ಕೆ ಶುಭವಾಗ್ಲಿ. ಜೊತೆಗೆ ಎಲ್ಲಾ ರೈತರಿಗೂ ನ್ಯಾಯ ಸಿಗ್ಲಿ, ನ್ಯಾಯ ಸಿಗೋ ದಿಕ್ಕಿನಲ್ಲಿ ಕಿಸಾನ್ ಸಂಘ ಕೆಲಸ ಮಾಡಲಿ ಅಧ್ಯಕ್ಷ ಕಾರ್ಯದರ್ಶಿ ಅಂತ ಆಶಿಸ್ತಾ 2 ಮಾತುಗಳನ್ನ ಮುಗಿಸ್ತೇನೆ. ಧನ್ಯವಾದ. ಬೇರೆ ಏನಾದ್ರು ಮಾಹಿತಿ ಇದ್ರೆ ಕೇಳ್ಬೋದು. ಏನಾದ್ರು ಮಾಹಿತಿ, ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕೋ ಕೇಳಿ. ನಾನೆಲ್ಲ ಓಡಾಡ್ತಾ ಇದ್ದೀನಿ, ನೀವು ಕಿಸಾನ್ ಸಂಘ ಹಂಗ್ ಮಾಡಿದ್ರಿ ಹಿಂಗ್ ಮಾಡಿದ್ರಿ, ಏನು ವಿಚಾರ ಮಾಹಿತಿ ಇದ್ದರೆ ಕೇಳಿ. ನಿಮ್ಗೆ ಯಾವ ರೀತಿ ಮಾಹಿತಿ ಬೇಕೋ ಅದು ಕೊಡ್ತೇವೆ. ನಿಮಗೆ ಇನ್ನೊಂದು, ನಿಮಗೆ ಕುಡಿಯೋ ನೀರಿನ ಯೋಜನೆ ಆಗಿದೆ. ಪ್ರತಿ ಮನೆಗೂ ಕುಡಿಯೋ ನೀರು ಬರಬೇಕು. ಕುಡಿಯೋ ನೀರು ಬರ್ತಾ ಇದೆಯಾ ನಿಮ್ಗೆ? ಕಷ್ಟ. ಮಳೆ ಹೋಗಿದ್ರೆ ಬರುತ್ತೆ, ಬೋರಲ್ಲಿ ನೀರಿದ್ರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಆದ್ರೆ ಜಲ್ ಜೀವನ್ ಮಿಷನ್ ಅಂತ ಒಂದಾಗಿದೆ. ಆ ಜಲ್ ಜೀವನ್ ಮಿಷನ್ ನಿಮ್ಗೆ ಪೈಪ್ ಲೈನ್ ಮಾಡಕ್ ಬಿಡ್ತಾ ಇಲ್ಲ. ಇವಾಗ ಪೈಪ್ ಲೈನ್ ಮಾಡಿದ್ರೆ ನಿಮ್ಮ ಮನೆ ನೇರವಾಗಿ ಕಾವೇರಿ ನೀರು ಬರುತ್ತೆ. ನಮ್ಮೂರಿಗೆ ರಾಮಪುರಕ್ಕೆ ಬಿಡ್ತಾ ಇಲ್ಲ. ಇದ್ರ ಬಗ್ಗೆ ವಿಚಾರ ಮಾಡ್ಬೇಕು. ಹಾ, ಇದಕ್ಕೆ ಹಾಸ್ಪಿಟಲ್. ಹಾ ಹಾ, ರಾಮಪುರ ಬರ್ಬೇಕು. ರಾಮಪುರ ಹಾಸ್ಪಿಟಲ್, ರಾಮಪುರ ಡಾಕ್ಟರ್ ಇಲ್ಲ. ರೂರಲ್ ಅಲ್ಲಿ ಸರ್ವಿಸ್ ಮಾಡ್ತಕ್ಕಂಥ ಡಾಕ್ಟರ್ಗಳೇ ಕಮ್ಮಿ ಆಗ್ಬಿಟ್ಟವ್ರೆ. ನಮ್ಮೂರು ಡಾಕ್ಟರ್ ಓದ್ಬಿಟ್ಟು ನಮ್ಮೂರಿಗೆ ಬರಲ್ಲ ಅವರು. ಈ ರೀತಿ ಸಮಸ್ಯೆ. ನಾವು ಅದಕ್ಕೆ ಇವಾಗ ಎಷ್ಟು ವಾರದಲ್ಲಿ ಭಾನುವಾರ ಬಿಟ್ಟು ಎಲ್ಲ ದಿವಸ ಬರ್ತಾರೆ, ಆಮೇಲೆ ಹೋಯ್ತಾರೆ. ಅದೇ ಇಲ್ಲಿ ಪರ್ಮನೆಂಟ್ ಸ್ಟಾಫ್ ಒಂದು ಹಾಕ್ಬೇಕು. ಮಾತಾಡ್ತೀವಿ. ಇನ್ನೊಂದು ಏನ್ ಸಮಸ್ಯೆ ಅಂದ್ರೆ, ರಾಜ್ಯ ಸರ್ಕಾರಗಳು ಈ ರೀತಿ ವಿಚಾರಗಳನ್ನ, ಮೂಲಭೂತವಾದ ವಿಚಾರಗಳನ್ನ ಕೊಡ್ತಾ ಇಲ್ಲ. ಹಳ್ಳಿಗಳಿಗೂ ಅಷ್ಟೇ, ಎಲ್ಲಾನು ಅಷ್ಟೇ. ಯಾವುದೇ ರಾಜ್ಯ ಸರ್ಕಾರ, ಯಾವುದೇ ಪಕ್ಷ ಬರ್ಲಿ ಯೋಚನೆ ಮಾಡಲ್ಲ. ಅದಕ್ಕೆ ನಾವು ಹೋರಾಟ ಮಾಡ್ಬೇಕು, ವಿಚಾರಗಳು ಮಾಡ್ಬೇಕು. ನಮ್ಮನ್ನೆ DC ಮೀಟಿಂಗ್ ಆಯ್ತು. DC ಮೀಟಿಂಗ್ಗೆ ನಿಮ್ಮಲ್ಲಿ ಯಾರೋ ಒಬ್ರು ಬಂದಿದ್ರೆ ಚೆನ್ನಾಗಿರೋದು. ಒಬ್ರು ಯಾರು ಬರ್ಲಿಲ್ಲ ಅನ್ಸ್ತೀವಿ. ಆ DC ಮೀಟಿಂಗ್ ಹೇಳ್ತೀವಿ ನಾವೇ, ರಾಮಾಪುರಕ್ಕೆ ಡಾಕ್ಟರ್ ಸಮಸ್ಯೆ. ಹಳ್ಳಿಗೆ ಏನಂದ್ರೆ ಮುಖ್ಯವಾಗಿ ಆಡು ಕುರಿ ದನ ಕರ, ಆಡು ಕುರಿ ದನ ಕರ 3 ಮುಖ್ಯವಾದ ಜೀವನ. ಅದನ್ನ ಮೇಯಿಸ್ಬೇಕು, ಅದನ್ನ ಸಮೃದ್ಧಿಯಾಗಿ ಇಡ್ಬೇಕು ಅನ್ನೋದು ವಿಚಾರ. ಅದ್ರ ಬಗ್ಗೆ ಹೋರಾಟ ಮಾಡುವ. ಗೋ ಸಂರಕ್ಷಣೆ ಮಾಡ್ಬೇಕು, ಗೋ ಸಂರಕ್ಷಣೆ ವಲಯ ಮಾಡ್ಬೇಕು. ಅದಕ್ಕೆ ನಮ್ಮ ಸಂಘಟನೆಯಿಂದನೇ ವಿಚಾರ ಮಾತಾಡೋದು. ಇನ್ಯಾವ ಸಂಘಟನೆ ಮಾತಾಡಲ್ಲ. ಮೊನ್ನೆ ಕನ್ನಡಿ ಮಠ ಸ್ವಾಮೀಜಿ ಬಂದಿದ್ರು. ಎಲ್ಲಿಗೆ? ಕೌದಳ್ಳಿಗೆ ಬಂದಿದ್ರು. ಕನ್ನಡಿ ಮಠ ಸ್ವಾಮೀಜಿ ಅಂದ್ರೆ ಬಹಳ ದೊಡ್ಡ ವಿಚಾರವಂತರು. ಅವರು ಕೃಷಿ ಮತ್ತೆ ಗೋ ಸಂರಕ್ಷಣೆ ಮತ್ತೆ ಮನುಷ್ಯನ ಜೀವನ ಯಾವ ದಿಕ್ಕನ್ನು ತಗೊಂಡೋಗ್ಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥವ್ರು. ಬಹಳ ಸಿಂಪಲ್, ನಿಮ್ ರೀತಿನೇ ಇರ್ತಾರೆ. ಆದ್ರೆ ಬಹಳ ವಿಚಾರವಂತರು. ಅವ್ರ ಮನೆ ಬಂದಾಗ ಈ ವಿಚಾರಗಳೆಲ್ಲ ಮಾತಾಡಿದ್ವಿ. ಅವರು ಗುಜರಾತ್ನ ಒಂದು ಸಂಘ ಸಂಸ್ಥೆಗೆ ಹೇಳಿದ್ದಾರೆ, ಇದನ್ನ ಬಂದು ವಿಚಾರ ಮಾಡಿ ಇಲ್ಲಿ ಬಂದು